ಮಕ್ಕಳ ನಾವೆಲ್ಲಾರನು ಮಲಗಿಸ್ತೀವಿ, ನೋಡ್ ನಾವೇ ಮಲಗಿದಾರೋ. ಹೇಳ್ರಿ ಸರ್ ಮೇಲೆ ಇಲ್ಲಿ ನೋಡ್ರ ಮಗ. ಅಯ್ಯೋ ಭಾಷಾ, ಈ ಭೂಮಿಲಿರೋ ಪ್ರಾಣಿಗಳಲ್ಲಿ ನಾಯಿ ಯಾರು ಬಿಸ್ಕಟ್ ಹಾಕಿದ್ರೂ ಬಾಲ ಅಲ್ಲಾಡಿಸ್ಕೊಂಡು ಕಾಲತ್ರ ಸುತ್ತಾನೇ ಇರುತ್ತೆ. ಮನುಷ್ಯರಲ್ಲಿ ಈ ಪೊಲೀಸ್ ಅವರು ಯಾರು ಗುಂಡು ತುಂಡು ಹೆಣ್ಣು ಕೊಟ್ರೋ ನ್ಯಾಯಾನೀತಿ ದರ್ಬಾರ್ ಅವ್ರ ಕಾಲತ್ರ ಬಿಸಾಕ್ಬಿಡ್ತಾರೆ. ಆದರೆ ಒಂದು ಮಾತ್ರ ನಿಜ, ನಾಯಿಗಳು ನಿಯತವಾಗಿರುತ್ತೆ, ಈ ಪೊಲೀಸ್ನವರೇ ದುಡ್ಡಿರೋ ಕಡೆ ಇರ್ತಾರೆ. ಟೈಗರ್, ಎಲ್ಲ ಪೊಲೀಸ್ನವರು ನೀನು ಅನ್ಕೊಂಡಂಗಿರಲ್ಲ. ನಮ್ಮ ಹಳೆ ಕೇಸನ್ನ ನನ್ನ ಮಗ ರೀಓಪನ್ ಮಾಡ್ತಾ ಇದ್ದಾನೆ. ನಿನ್ನ ಹೆಸರಿಗಾಗ್ಲಿ ದುಡ್ಡಿನ ಸೆಟಲ್ಮೆಂಟ್ಗಾಗ್ಲಿ ಕೇರೇ ಇಲ್ಲ. ಏ ಗಡ್ಡೆ, ನ್ಯಾಯ ನೀತಿ ನಿಷ್ಠೆ ಅಂತ ನೆಗರಾಡೋ ಪೊಲೀಸ್ನವ್ರನ್ನ ಮುಟ್ಬಾರ್ದು, ಇಲ್ಲಿಗೆ ಬಂದ್ಬಿಡುತ್ತೆ. ಹಂಗಂತ ಅಂತವ್ರನ್ನ ಬಿಡ್ಲೂಬಾರ್ದು, ಆಮೇಲೆ ನಮ್ಮನ್ನೇ ಮುಗಿಸ್ಬಿಡ್ತಾರೆ. ಏನ್ ಮಾಡ್ಬೇಕಂದ್ರೆ ಈ ಬೆಕ್ಕು ಎಲಿನ ಹೆಂಗ್ ಬೇಟೆ ಆಡ್ತೆ ಗೊತ್ತಾ? ಅಷ್ಟು ಸಲೀಸವಾಗಿ ಸಾಯಿಸಲ್ಲ, ಓಡ್ಸಿ ಓಡ್ಸಿ ಈ ಕಡೆನಿಂದ ಅಟ್ಯಾಕ್ ಮಾಡಿ ಆ ಕಡೆನಿಂದ ಅಟ್ಯಾಕ್ ಮಾಡಿ ಆಡಿಸ್ಕೊಂಡು ಕರೆಕ್ಟ್ ಟೈಮ್ ನೋಡಿ ಪಚಕ್ಕಂತ ತಿಂದು ಬಿಡುತ್ತೆ. ಅದು ಬೇಟೆಯಾಡುವ ಸ್ಟೈಲು. ಯಾರಾದ್ರೂ ಬರಲಿ, ಐತೆ ಸ್ಮಶಾನನೇ. ಇಂಟೆಲಿಜೆನ್ಸ್ ರಿಪೋರ್ಟ್ ಕಲೆಕ್ಟ್ ಮಾಡಿದ್ದೀನಿ ಸರ್. ಇದನ್ನೆಲ್ಲ ಮಾಡಿದ್ದು ಆ ಟೈಗರೇ ಸರ್. ಈ ಕೇಸಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ನನ್ನ ಹತ್ರ ಇದೆ ಸರ್. ನೀವು ಒಂದು ಸಾರಿ ರೆಫರ್ ಮಾಡಿಬಿಟ್ರೆ ಈ ವಿಚಾರ ಯಾರಿಗೆ ಹೇಳಬೇಡಿ. ಇಲ್ಲ ಸರ್, ತಕ್ಷಣ ಮನೆಗೆ ಬಂದ್ಬಿಡಿ. ಓಕೆ ಸರ್, ನಾನು ಈಗಲೇ ಹೊರಟೆ ಸರ್. ಕುಂತ್ಕಳೆ ರೇಖಾ, ಮಕ್ಳಾರ್ದಂಗ ಆಡ್ಬೇಡ. ಮುದೇವಿ ಬೈಕೋ ಮಾವನ್ ಮದ್ವೆ ಆದ ನೆಕ್ಸ್ಟ್ ಡೇನೆ ನಿನ್ ಒತ್ತೊಳಗ್ ಹಾಕ್ಸ್ತೀನಿ. ಅಲ್ಲಿವರೆಗೂ ಯಾಕೆ ಕಾಯ್ತ್ಯಾ? ಈಗ್ಲೇ ಹಾಕ್ಸುವ. ಇದು ಎಂಗೇಜ್ಮೆಂಟ್. ಮದ್ವೆ ಆದ್ಮೇಲೆ ಮಾವನ ಬುಟ್ಟಿಗೆ ಹಾಕೊಂಡು ನಿನ್ನ ಎದುರಟ್ಟಿ ರಾಜಿನ, ಪಕ್ಕದ ಮನೆ ಪದ್ಮನ ಎಲ್ಲಾರ ಮೇಲೂ ಚಾಡಿ ಹೇಳಿ ಒಳಗ್ ಹಾಕ್ತೀನಿ. ನಿನ್ನಂತ ಸುಪ್ನ ತಿನ್ ಕಟ್ಕೊಂಡು ಅವನ್ ಅದೇನ್ ಮಾಡ್ತಾನೋ ಏನ್ ಕತಿಯೋ ಪಾಪ ನಮ್ ಪುಲ್ಕೇಶಿ. ಅಳಿ ಅಂದ್ರೆ ಇವ್ರು ನನ್ ಫ್ರೆಂಡ್. ನಮಸ್ಕಾರನಪ್ಪ. ಎಷ್ಟು ಚೆನ್ನಾಗಿದ್ಯಪ್ಪ, ರಾಜ್ಕುಮಾರ ಇದ್ದಂಗಿದ್ಯಾ. ಆಪಲ್ ಒಳ್ಳೆ ಊಟಿ ಆಪಲ್ ಇದ್ದಂಗಿದ್ಯಾ. ಚೆನ್ನಾಗಿರಪ್ಪ. ತಲೆ ಬಾಚ್ಕೊಳಕ್ ಏನ್ ಅವತಾರ ಮಾಡಿಯ ನೋಡು. ಆಹಾ ಸುಪ್ನಾತಿ, ಅವ್ನ್ ಕೂಡ ಅದ್ ಹೆಂಗ್ ಸಂಸಾರ ಮಾಡಿಯೋ ನೀನು ಕಾಣೆ. ಹಾ ಸರ್, ಹೇಳಿ ಸರ್. ಮಂಡ್ಯದಲ್ಲಿದ್ದೀನಿ. ಕೊಲೆ ಆಗಿದ್ಯಾ? ಇನ್ 1 ಅವರ್ ಅಲ್ಲಿ ಇರ್ತೀನಿ ಸರ್. ಖಂಡಿತವಾಗ್ಲು ಸರ್, ಈಗಲೇ ಬಂದೆ ಸರ್. ಎಸ್ ಸರ್, ಓಕೆ ಸರ್. 1-2 ಗಂಟೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಂದ್ರೂ ಕೇಳಲ್ವಲ್ಲ ಸರ್ ನೀವು? ಇಲ್ಲ ಅಶೋಕ್, ಅಲ್ಲೊಂದು ಯಾವ್ದೋ ಹೆಣ್ಮಗು ಕೊಲೆ ಆಗಿದೆಯಂತೆ ಕನಕಗಿರಿಯಲ್ಲಿ. ಹೋಗ್ಲೇಬೇಕು ನಾನು. DCP ವೆಯ್ಟ್ ಮಾಡ್ತಾ ಇದ್ದಾರೆ. ಸರಿ ಸರ್, ನಾನು ಅಲ್ಲೋಗಿ ನೋಡ್ತೀನಿ, ನೀವು ಎಂಗೇಜ್ಮೆಂಟ್ ಮುಗಿಸ್ಕೊಂಬನ್ನಿ. ಇಲ್ಲ ಅಶೋಕ್, ನಾನು ಅಲ್ಲಿ ಇರಲೇಬೇಕು. ಸ್ಪಾಟ್ ಅಲ್ಲಿ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಸರ್. 60 ವರ್ಷದವರೆಗೂ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಸು ಕೊಲೆ ಎಲ್ಲ ಇದ್ದಿದೆ ಸರ್. ಆದ್ರೆ ಎಂಗೇಜ್ಮೆಂಟ್ ಲೈಫಲ್ಲಿ ಒಂದೇ ಸರಿ ಸರ್ ಬರೋದು. ಹೌದು ಕಣೋ, ನಿಶ್ಚಿತಾರ್ಥಕ್ಕೆ ನೀನೇ ಇಲ್ಲ ಅಂತ ಹೇಗೆ? ಪ್ಲೀಸ್, ನಾನು ಅಲ್ಲಿ ಇರ್ಲೇಬೇಕಮ್ಮ. ಅಕ್ಕ, ಈ ನಿಶ್ಚಿತಾರ್ಥ ನಡೆಯಕ್ಕಿಲ್ಲ. ನಿಮ್ಮ ಮಾವನವ್ರು ಹೊರಟು ನಿಂತವ್ರೆ. ಇಳಿಯೋದೆಲ್ಲ ಶಾಸ್ತ್ರ ನಿಂತೋದ್ರೆ ಈ ಹುಡ್ಗಿನ್ ನಾಳೆಗೆ ಯಾರು ಮದ್ವೆ ಆಯ್ತಾರೆ? ಹಾ, ಅಯ್ಯೋ ಮಲೆ ಮಾದೇಶ್ವರ. ಇದೇನ್ ನನ್ಗೊಸ್ತಲ್ಲ, ನಿಮ್ಮ ಅಪ್ಪನ ಕಾಲದಿಂದಲೂ ಇದ್ದಿದ್ದೆ ನನ್ನ ತಂಗಿ ವಿಚಾರದಲ್ಲಿ. ನೋಡು, ನಿಮ್ಮ ಅಪ್ಪನಿಗೆ ಬುದ್ಧಿ ಹೇಳೋಷ್ಟು ಧೈರ್ಯ ನನಗಿರ್ಲಿಲ್ಲ. ನೋಡು, ನಿನ್ನನ್ನ ಎತ್ತಿ ಮುದ್ದಾಡಿ ಸಾಕಿರೋ ಸಲಿಗೆಯಿಂದ ಹೇಳ್ತಾ ಇದ್ದೀನಿ. ಎಲ್ಲೋ ಸತ್ತಿರೋ ಹೆಂಗಸ್ಗೋಸ್ಕರ ನಾಳೆ ನಿನ್ನ ಮದುವೆ ಆಗೋ ಹುಡುಗಿನ ನಡ್ನೀರಲ್ಲಿ ಕೈ ಬಿಟ್ಟು ಹೋಗ್ಬಿಟ್ರೆ ಹಳ್ಳಿ ಜನ ಏನ್ ತಿಳ್ಕೊಂತಾರೋ. ಹೌದು ಕಣೋ. ಬೇಡ ಕಣೋ, ನಿಶ್ಚಿತಾರ್ಥ ನಿಲ್ಸ್ಬೇಡಪ್ಪ.
ರೇಖಾ ಬಾಯಿಲೆ. ಮುಗಿತಾಪ? ಓಕೆ ಸರ್, ಆಯ್ತು ಸರ್, ಆಯ್ತು ಸರ್. ರೇಖಾ ಅಮ್ಮ ಬರ್ತೀನಿ. ಹೋಗ್ ಬಾಪ. ಕ್ರಿಮಿನಲ್ಸ್ಗಳನ್ನ ಹಿಡಿಯೋದ್ರಲ್ಲಿ ಮಾತ್ರ ಫಾಸ್ಟು ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಇವರೆಲ್ಲದರಲ್ಲೂ ಫಾಸ್ಟೇನೆ. ನನ್ನ ಸೊಸೆ ಲಕ್ಷಣವಾಗಿದ್ದಾಳೆ.